ಇದು ಸತ್ಯ ಸುಳ್ಳಿನ ನಡುವಿನ ಸಂಘರ್ಷ. ಸಂಘರ್ಷದ ನಡುವೆಯೇ ಸತ್ಯಾನ್ವೇಷಣೆಗೆ ಹೋರಾಟ. ಸತ್ಯದ ಹೋರಾಟಕ್ಕೆ ನಿಷ್ಠೆ ನಿಷ್ಠುರತೆಯೇ ಅಸ್ತ್ರ. ಪರ್ಮಿಷನ್ ಕೊಟ್ಟಾಗ ಯಾವ ಮರ ಯಾವ ಜಾತಿದು ಎಷ್ಟು ಮರ ಅಂತ ಅದನ್ನು ಕೊಟ್ಟಾಗ ಕಂಡೀಷನ್ ಈ ತರ ಇರ್ಬೇಕು ಮರ ಕಡೋದು ಯಾವ ತಲೆ ಮೇಲೆ ಕೆಡೋದು ಇವೆಲ್ಲ ಮಾಡಬಾರ್ದಲ್ಲ. ಅದಕ್ಕೆಲ್ಲ ಒಂದು ಕಂಡೀಷನ್ ಇರ್ತವೆ. ಜನಸಂದಣಿ ಇಲ್ದಾಗ ಮರ ಕಡಿಬೇಕಾದ್ರೆ ಇವೆಲ್ಲ ಕಂಡೀಷನ್ ಹಾಕಿ ನೀವು ಕೊಡ್ತೀರಿ. ಅಷ್ಟು ಮಾಡಿಬಿಟ್ರೆ ರಾಜ್ಯ ಈಗ ಅದಕ್ಕೆ ಈಗ ನೆಕ್ಸ್ಟ್ ಮರಗಳು ಯಾವಾಗ ಇವ್ರು ಯಾವಾಗ ಹಾಕ್ತಾರೆ, ಎಷ್ಟರೊಳಗೆ ಹಾಕ್ತಾರೋ ಇವ್ರು, ಈಗ ಅವ್ರಿಗೆ ಎಷ್ಟು ದಿನದೊಳಗೆ ಅವ್ರಿಗೇನಾದ್ರು ಇಷ್ಟು ಮರ ನಾಡ್ಬೇಕಂತ ಹೇಳಿದ್ರಿ ಅಂತ ಎಲ್ಲಿ ನೆಟ್ಟಿದ್ದಾರೆ ಅವರು, ಎಲ್ಲಿ ಮಾಡಿದ್ದಾರೆ? ಸುಮ್ನೆ ಅವರು ಪ್ರಿನ್ಸಿಪಾಲ್ ಹೇಳಿದ್ರು 1 ವೀಕ್ಗೆ 10 ಮರ ನಾವು ನಡಿತೀವಿ. ಯಾವಾಗ ಎಲ್ಲಿ ಹೇಳಿದ್ರು ನಾವು ಮುಂದೆ ಮಾಡ್ತೀವಿ ಸರ್. ಮುಂದೆ ಮಾಡೋದಾದ್ರೆ ಅಲ್ಲ ಸರ್, ಒಂದೂನು ಈಗ 100 ಮರ ಕಾಲೇಜ್ ಗ್ರೌಂಡ್ ಅಲ್ಲಿ ಕಡದ್ರಲ್ಲ, 100 ಮರ ಕಾಲೇಜ್ ಗ್ರೌಂಡ್ ಅಲ್ಲಿ ಕಡದ್ರಲ್ಲ, ಒಬ್ರಿಗಾದ್ರು ಪಬ್ಲಿಕ್ಸ್ ಯಾರಿಗಾದ್ರು ಕನ್ಸರ್ನ್ ಮಾಡಿದ್ರು ನೀವು? ನಾವು ಕಡಿಬೇಕಂತ ಕನ್ಸರ್ನ್ ಮಾಡೋದ್ರಿ ನಾವು ಇಲ್ಲಲ್ಲ. ನಿಮಗೆ ಎಲ್ಲ ಸರ್, ಈಗ ಆದೇಶ ಆದಾಗ ನೀವು ಒಂದು ಅಬ್ಜೆಕ್ಷನ್ ಹಾಕೊಳ್ಳಿ. ಆದೇಶ ಆದೇಶದೊಳಗೆ ಕಡದ್ರಲ್ಲ ಸ್ವಾಮಿ. ನಿಮ್ದು ಸಾರ್ವಜನಿಕ ವಲಯ 1, ರೈತರ ವಲಯ 1 ವಿಚಾರ ಹೇಳ್ತಾ ಇದ್ದೀನಿ. ಇನ್ನು ಗೋರ್ಮೆಂಟ್ ಪರ್ಮಿಷನ್ಸ್ ಅಲ್ಲಿ ಇರ್ತಕ್ಕಂಥ ಗೋರ್ಮೆಂಟ್ ಜಾಗದಲ್ಲಿ ಇರ್ತಕ್ಕಂಥ ಇದದು ಬೇರೆ ಹೌದಲ್ವಾ? ಅದ್ರ ಒಳಗಡೆಗೆ ಮಾಡುವಂತಂದ್ರೆ ಯಾರ ಅಧ್ಯಕ್ಷ ಅದನ್ನು ಕೊಟ್ಟರು ಮರ ಕಡೆ ಪರ್ಮಿಷನ್ಸ್ ಅಲರ್ಟ್ ಮಾಡಬಹುದು. ಅಥವಾ ಅಲ್ಲ ಒಂದ್ಸ ಹೇಳ್ತೀನಿ, ನಾನು ಹೇಳ್ತೀನಿ ಅದು ಆಮೇಲೆ ಸಬ್ಜೆಕ್ಟ್ ಬರ್ತೀನಿ, ಯಾವ ಅಧ್ಯಕ್ಷ ಅಂತ ನಾನು ಆಮೇಲೆ ಸಬ್ಜೆಕ್ಟ್ ಬರ್ತೀನಿ. ಇನ್ನು ಆಮೇಲೆ ಇನ್ನೊಬ್ರು ಯಾರೋ ಪ್ರಿನ್ಸಿಪಲ್ ಅಥವಾ ಇನ್ನೊಬ್ರು ಯಾರೋ ಕೊಟ್ಟರು ಅಂತ ಅಲರ್ಟ್ ಮಾಡ್ಬಿಡೋದು. ಅಂದ್ರೆ ಅದು ಯಾಕಂದ್ರೆ ಗೌರ್ಮೆಂಟ್ ವ್ಯಾಪ್ತಿ ನೀವು ಗೌರ್ಮೆಂಟ್, ನೀವು ಅದಕ್ಕೆ ಅಲರ್ಟ್ ಮಾಡ್ಬಿಡೋದು, ಅವು ಪರ್ಮಿಷನ್ಸ್ ಗ್ರಾಂಟ್ ಮಾಡ್ಬಿಡೋದು. ಕಂಡೀಷನ್ಸ್ ಹಾಕಿದ್ರ, ಅಲರ್ಟ್ ಮಾಡಿದ್ರೆ ಕಂಡೀಷನ್ಸ್ ಮತ್ತೆ ಹೋಗಿ ಏನಾದ್ರು ಅವರು ಫಾಲೋ ಅಪ್ ಮಾಡಿದ್ರೆ ಅದು ನೋಡಿಲ್ಲ. ಒಂದು ರೈತ ನೀವು ಹೇಳಿದಾಗೆ ಡ್ರೈ ಲ್ಯಾಂಡ್ ಅಲ್ಲಿ ರೈತರಿಗೆ ಅದು ಓಕೆ, ನಾನು ಅದು ಸಬ್ಜೆಕ್ಟ್ ನಾನು ಮಾತಾಡ್ತೀನಿ. ಈಗ ರೋಡ್ ಸೈಡ್ ಅಲ್ಲಿ ಇರ್ತಕ್ಕಂಥವನ್ನ ಅಥವಾ ಗೋರ್ಮೆಂಟ್ ಜಾಗದಲ್ಲಿ ಇರ್ತಕ್ಕಂಥ ಗೌರ್ಮೆಂಟ್ ಜಾಗದಲ್ಲಿ ಇರ್ತಕ್ಕಂಥವನ್ನ ಏನು ಡೆವಲಪ್ಮೆಂಟ್ ತೊಂದರೆ ಆಗ್ತದೆ, ಹೆಂಗ್ ಯಾವ ರೀತಿ ತೊಂದರೆ ಆಗ್ತಾ ಇದೆ? ಇನ್ನು ನಮ್ಗೇನು 100 ಅಡಿ ದೂರ ಬೇಕಾ ಸರ್, ರಸ್ತೆ ಬೇಕಾ ಸರ್ ನಮ್ಗೆ ಓಡಾಡಕ್ಕೆ? ಈ ವಿಚಾರ ನಾನು ಹೇಳ್ತೀನಿ, ದಯಮಾಡಿ ಹೇಳ್ತೀನಿ. ನಿಮ್ಮ ಈಗೇನು ಈಗ ಡೆವಲಪ್ಮೆಂಟ್ ನೀವು ಕೊರಿ ಹಾಕಿಲ್ಲ, ಇನ್ನೇನು ಕೇಳಲ್ಲ. ನಿಮಗೆ ನಿರ್ಮಿತಿ ಕೇಂದ್ರದವ್ರು ಕೊಟ್ಟಿದ್ರೆ ಪ್ರಿನ್ಸಿಪಲ್ ಕೊಟ್ಟಿದ್ರು ಲೆಟರ್ ಅಪ್ಲಿಕೇಶನ್ ನೋಡಿ. ಇನ್ನು ಇದು ಯಾವ್ದೋ ಸರ್ಕಾರಿ ನೌಕರ ಭವನದಲ್ಲಿ ಕಳ್ಸಿರೋದು ಅದು ಕೊಡಿ. ಅಲ್ಲಿ ಒಂದ್ ಮಳೆ ಮರ ಅಂತ ಹೇಳಿದ್ರ ಅಲ್ಲಿ ಎಷ್ಟು ಮರ ಐಟಿ ಬಂದ್ರೆ ಫೈಲ್ ಹಿಂದೆ ಮುಂದೆ ಆಗಿದೆ. ನೀವು ಅರ್ಥ ಆಯ್ತಾ? ಏನ್ ದಾಖಲೆ ಬೇಕು ತಗೊಂಡು ಸಂತೋಷ ಕನ್ನಡ ಹೋಗ್ತೀವಿ ಸರ್. ಕಾನೂನು ಬಿಟ್ಟೆ ನಾವು ಕೇಳಲ್ಲ. ನಾನಿಲ್ಲ ಅಂತ ಅಲ್ಲ, ಅದನ್ನೇ ಹೇಳಿದ್ದು, ಕಾನೂನು ಬಿಟ್ಟು ನಾವು ಕೊಡ್ಬೇಕಂತ ಕೊಡ್ತೀವಿ ಅಂತ ಹೇಳಿದಾರೆ. ನೀವು ಆಯ್ತು, ದಾಖಲೆ ಇದಾವೆ. ಇವ್ರಿಗೆ ರಿಕ್ವೆಷನ್ ಡೇ ಯಾವಾಗ ಇವರು ಡಿಎಫ್ಒ ಆಫೀಸಿಂದ ಒಪಿನಿಯನ್ ಬಂದ ಮೇಲೆ ತಾನೆ ಅವ್ರು ಕಡಿಬೇಕಾಗಿರೋದು. ಡಿಎಫ್ಒ ಒಪಿನಿಯನ್ ಇಲ್ಲ, ಆರ್ಎಫ್ಒ ಸ್ಪಾಟ್ ಇನ್ಸ್ಪೆಕ್ಷನ್ ಇಲ್ಲ, ಏನಿಲ್ಲ. ಯಾಕೆ ಕಡಿಯಕ್ಕೆ ಯಾಕೆ ಕೊಟ್ಟರು? ಹೇಳ್ತೀನಿ, ಈಗ ಗಂಧದ ಮರ ಹೇಳ್ತೀನಿ. ನಿಂಗೆ ಏನ್ ದಾಖಲೆ ಎಲ್ಲ ಕೊಡ್ತೀನಿ. ನನಗೊಂದು ಜಾಕೆಟ್ ಅಲ್ಲ ಜಾರಿ, ಇದಕ್ಕಿಂತ ಇಂಪಾರ್ಟೆಂಟ್ ನಮಗೆ ದಾಖಲೆ ಜೊತೆಗೆ ನೀವು ಕ್ರಮ ವಹಿಸಿರೋದೇನು ಅಂತ ನಾವು ಬಂದಿರೋದು. ಪರ್ಮಿಷನ್ಸ್ ಕೊಡ್ತಾ ಇದ್ರೆ ಇವಾಗ ನಾನು ವಾಯ್ಸ್ ರೈಸ್ ಮಾಡ್ಬೇಕಾಗ್ತದೆ. ಇಷ್ಟೊತ್ತವರೆಗೆ ನಾನು ಮಾತಾಡ್ತಾ ಇರ್ಲಿಲ್ಲ. ಅಷ್ಟೊಂದು ಮರಗಳು ಕಡಿತಾ ಇದಾರೆ, ನೀವು ಪರ್ಮಿಷನ್ಸ್ ಕೊಟ್ಟಿದ್ದೀರಾ, ಆಸ್ ಪರ್ ದಟ್ ಲೀಗಲ್ ನೀವು ಏನ್ ಹೋಗಿದ್ದೀರಾ, ಏನ್ ಫಾಲೋ ಅಪ್ ಮಾಡಿದ್ದೀರಾ ಒಂದು ವಿಚಾರ ಬಂದ್ರೆ. ಆ ನಂತರ ಈಗ ಅಲ್ಲಿ ಏನ್ ಸರ್ಕಾರಿ ನೌಕರ ಭವನದಲ್ಲಿ ಅಲ್ಲಿನೂ ಮಳೆ ಮರ ಅಂತೇಳಿ 3-4 ಮರ ಕಡ್ದಿದ್ದಾರೆ. ಹೇಳ್ತೀನಿ, ಇನ್ನು ಅದಕ್ಕೆ ನಾವು ಬಂದಿದ್ದೀವಿ, ದಯವಿಟ್ಟು ಕರೆದ್ಬಿಡಿ ಎಲ್ಲಾ ಮರಗಳು ನೀವು ಪರ್ಮಿಷನ್ಸ್ ಕೊಡ್ಬಿಡಿ. ದಯಮಾಡಿ ಆ ಮಾತು ಹೇಳ್ಬೇಡ.
Permission ಕೊಡಿ ನೀವು. ದಯಮಾಡಿ ಅದು ಮಾತ್ರ ಅದನ್ನ ಹೇಳ್ಕೊಡೋದು ನಾವು ಲೀಗಲ್ ಆಗಿ ಏನಿದೆ ಅದು ಕೊಡು ಅಂತ ಹೇಳ್ಬಾರ್ದು, ಕೊಡು ಬೇಡ ಅಂತ ಹೇಳೋಣ. ಅಲ್ಲ ಕಟ್ಬಿಡಿ ತನಿಖೆ ಬರ್ತೀವಿ ಮಾಡಕ್ ಬಿಡ್ರಿ. ದಯಮಾಡಿ ಹೇಳ್ತೀನಿ ತಪ್ಪು ಹಿಡಿಬೇಡಿ. ಏನ್ ಅಭಿವೃದ್ಧಿ ಕಾಣ್ಬೇಕು ಸರ್? ರೋಡಿಗೆ ಕಾಣ್ಬೇಕಂತ ಮರ ಅಡ್ಡಾಗತ್ತಂತ ಮರ ಕಡಿತಾರೆ ಸರ್ ಯಾರಾದ್ರೂ? ಇದು ನಾನ್ಸೆನ್ಸ್ ಸರ್ ಇದು. ಯಾರನ್ನ ಒಬ್ರಿಗೆ ಹೇಳಿದ್ರೆ ಉಗಿತಾರೆ. ಬೆಂಗಳೂರಲ್ಲಿ ನೋಡಿದ್ರ ನೀವು? ಅಥವಾ ಇನ್ನು ಬೇರೆ ಮಲೆನಾಡು ಪ್ರದೇಶದಲ್ಲಿ ಹೋಗಿ ನೋಡಿದ್ರಾ? ಈಗ ಯಾವುದೇ ಅಪ್ಲಿಕೇಶನ್ ಬಂದಾಗ ತಮ್ಮ ಗಮನಕ್ಕೆ ಕೊಡ್ತೀನಿ. ಇರೋ ವಿಚಾರ. ನಾನು ಆಸ್ ಎ ನೀವು ನಾಮಿ ಕೊಡ್ತೀನಪ್ಪ, ನಾನು ಪರ್ಸನಲ್ ಬರ್ರಪ್ಪ ಹಿಂಗ್ ಬಂದಿದೆ ಹೋಗೋಣ, ಅವ್ರು ಕನ್ವಿನ್ಸ್ ಮಾಡೋಣ ಆಗತ್ತೆ. ಹಿಂಗಿಲ್ಲ ನೀವು ಬಂದು ಕನ್ವಿನ್ಸ್ ಮಾಡಿ, ನಾನು ಕನ್ವಿನ್ಸ್ ಮಾಡಿ ಅನ್ಅರ್ಡ್ ಡೆವಲಪ್ಮೆಂಟ್ಸ್ ಏನ್ ಮಾಡಪ್ಪ ಮುಂದೆ ಇಷ್ಟ ದಯಮಾಡಿ ಇಷ್ಟು ಹೇಳ್ಬೇಕಲ್ಲ. ಒಂದು ವಿಚಾರಕ್ಕೆ ಅದು ಒಂದು ವಿಚಾರ ಆದ್ರೆ ನಿಮ್ ಇಲಾಖೆಯಿಂದ ಎಷ್ಟು ಗಿಡಗಳನ್ನ ಹಾಕಿ ಬೆಳೆಸಿ ಪೋಷಣೆ ಅದು ಮಾಡಿದ್ದಾರೆ. ಏನಿದೆ ಖುಷಿ ಕೊಡ್ತಾರೆ. ಹೋಗೋಣ ಅಲ್ಲಿಗೆ ಸ್ಪಾಟಿಗೆ ಹೋಗೋಣ. ನಾನು ಜಾಯಿಂಟ್ ಸರ್, ದಯವಿಟ್ಟು ಇಲ್ಲ ನೀವು ಅವ್ರಿಗೆ ಏನೇ ಇರಲಿ, ನೀವು ನಾವು ಬಂದಿರೋದು ಇವತ್ತು ನಮ್ಮ ವೈಯಕ್ತಿಕ ಕೆಲಸಗಳಿಗೆ ಬಂದಿಲ್ಲ. ನಾವು ಸಾರ್ವಜನಿಕವಾಗಿ ಪರಿಸರ ಕಾಳಜಿ ಇಟ್ಕೊಂಡು ಬಂದಿದ್ದೀವಿ. ನೀವು ಸಮಯವನ್ನು ಕೊಡ್ಬೇಕು. ನಮ್ಗೆ ಆಗಿರೋ ನೋವನ್ನ 150 ಮತ್ತೆ ಅಲ್ಲಿ ಕೊಟ್ಟರು ನಿಮಗೆ ಎಷ್ಟು ಕೆಲವೊಂದು ಪರ್ಮಿಷನ್ ಬಂದಿದೆ ಅನ್ನೋದು ನಮ್ಗೆ ಮಾಹಿತಿ ಬಂದಿದೆ. ನೆಕ್ಸ್ಟ್ ಇನ್ನೊಂದು ಟೈಮ್ ನಾನು ನಿಮ್ ಜೊತೆಗೆ ಬರ್ತೀನಿ. ನನಗೆ ಈಗ ನಿಮಗೆ ನನಗೆ ಬಂದಿರೋ ಮಾಹಿತಿ ಕೆಲವೊಂದು ಇನ್ನೂ ಒಂದ್ ಕಡೆ ಪರ್ಮಿಷನ್ಸ್ ಅನ್ನ ಬಂದಿರುವಂತ ಮಾಹಿತಿ ಬಂದಿದೆ ನಮಗೆ. ಈಗ ಕೊಟ್ಟರೆ ಅದನ್ನು ವೆರಿಫೈ ಮಾಡ್ಸೋಣ. ಈಗಲೇ ವೆರಿಫೈ ಮಾಡ್ಸೋಣ. ನಾನು ಐ ಆಮ್ ಡೆಫಿನೆಟ್ಲಿ ನಿಮ್ ಜೊತೆ ಇದ್ದೀನಿ. ನಿಮ್ ಜೊತೆ ಆಯ್ತಾ? ಈ ನೋಡ್ರಿ ನಾವು ಬಿಟ್ಟು ನಾವಿಲ್ಲ. ಸರ್, ಒಬ್ಬರನ್ನ ಯಾವ್ದೋ ಒಬ್ಬರನ್ನ ವ್ಯಕ್ತಿನ ಓಲೈಕೆ ಮಾಡ್ಕೊಂಡು ಪರ್ಮಿಷನ್ ಕೊಡುವಂತದ್ದು ಅದನ್ನ ಸರಿ, ಈಗ ನನಗೆ ಫೈಲ್ ಕೊಡಿಸಿ ಹೋಗ್ಬಿಟ್ರಿ ನೀವು. ಯಾರು ಕೇಳಿದ್ರೆ ಕೊಡ್ರಿ, ಆ ಲೆಟರ್ ಕೊಡ್ರಿ. ದಾಖಲೆ ಕೊಡ್ತಾರೆ. ಕೊಡಬೇಕು ಸರ್. ಕೊಡ್ತಾರೆ. ಹಾ. ಆ ಫೈಲ್ ಏನಿದೆ, ಫೈಲ್ ಇದೊಂದು ತೋರಿಸ್ಕೊಡು. ಪೇಷಂಟ್ ಇರ್ತಾರೆ, ಇರ್ತಾರೆ, ಇವ್ರು ಇರ್ತಾರೆ. ನಾನು ಜಾಯಿಂಟ್ ಎಂತೆಂತ ಮರಗಳು ಸರ್? ಅಲ್ಲ, ಎಷ್ಟು ಡೇಟ್ ಕಳೆದಿರೋದು